ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ KA ಇಂದ ಎಕ್ಸಾಮ್ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳಿಂದ ನಡೆಸ್ತಾ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾಳೆ ಅಂದರೆ ಸಂಡೇ ದಿನ ಏನಪ್ಪ ಅಂತಂದ್ರೆ ಇದು ಸಿವಿಲ್ ಪೊಲೀಸ್ ನಿಮಗೆ ಕಾನ್ಸ್ಟೇಬಲ್ ಎಕ್ಸಾಮ್ಸು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಇದ್ದಾವೆ. ಸೊ ಅದಕ್ಕೋಸ್ಕರ ನಾನು ಹೋದ ವರ್ಷ ಅಂದರೆ 2024ರಲ್ಲಿ ನಡೆದಂತಹ ಸಿವಿಲ್ ಕಾನ್ಸ್ಟೇಬಲಲ್ಲಿ ಬಂದಂತಹ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತಹ ಕ್ವಶನ್ಗಳು, ಯಾವುದು ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಟೋಟಲ್ 14 ಬಂದವ. ಅವುಗಳನ್ನ ಯಾವ ರೀತಿ ಕೇಳಿದ್ದಾರೆ, ಯಾವ ಲೆವೆಲಲ್ಲಿದ್ದಾವೆ, ಅವುಗಳನ್ನ ಯಾವ ರೀತಿ ಅತಿ ಕಡಿಮೆ ಟೈಮ್ ಒಳಗೆ ನಾವು ಸೊಲ್ಯೂಷನ್ ಮಾಡ್ಬೋದು ಅಂತೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ನೋಡ್ತಾ ಹೋಗಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಓಕೆ, ಫಸ್ಟ್ ಕ್ವಶನ್ ನೋಡಿರಿ ಏನದ ಅಂತೇಳಿ. ಇದು ಸಿಂಪ್ಲಿಫಿಕೇಷನ್ ಮೇಲೆದ, ಸಿರೀಸ್ ಮೇಲೆದ. ಏನಪ್ಪ ಅಂತಂದ್ರೆ 1ನೇದು 39 ಅದ, ಹೌದಾ, 31 ಅದ, 2ನೇದು 29 ಅದ, ನೆಕ್ಸ್ಟು 24 ಅದ, 22 ಅದ, ನೆಕ್ಸ್ಟು 17 ಅದ. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊಂತವ್ರಿ. ಇಲ್ಲಿ -2 ಆಗೈತಿ, ನೆಕ್ಸ್ಟು -5, ನೆಕ್ಸ್ಟು -2, ನೆಕ್ಸ್ಟು -5. ನಾ ಈಗ ಲಾಸ್ಟಿಗೆ -5 ಆಗೈತೆ ಅಂತಂದ್ರೆ ನಾನು ಬರುವಂಥದ್ದು -2 ಮಾಡಬೇಕು. 17ಕ್ಕೂ -2 ಮಾಡಿದರೆ ಎಷ್ಟು ಬಂತು? 15. ನಮ್ಮದು ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸರಿ. ಓಕೆ, ನೆಕ್ಸ್ಟ್ ನೋಡಿರಿ. ಕ್ಯಾಲೆಂಡರ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಇಂದು ಸೋಮವಾರವಾದರೆ 61 ದಿನಗಳ ನಂತರ ಬರುವಂತಹ ದಿನ ಯಾವುದು ಅಂತಂದ್ರೆ ಈ 61ಕ್ಕೆ ಡಿವೈಡೆಡ್ ಬೈ 7ರಿಂದ ಮಾಡಬೇಕು. ಶೇಷ ಎಷ್ಟು ಬಂತಂದ್ರೆ 7 1 7 8 7 4 28 7 6 40 7 7 49 7 8 56 ಹೋದರೆ ಶೇಷ 5 ಉಳಿತು. 5 ಅಂತಂದ್ರೆ ಮೆಥಡ್ 0 1 2 3 4 5 6 ಅಂತ ಬರ್ಕೊಂಡ್ರು. ಫಸ್ಟಿಗೆ 0 ಅನ್ನೋದನ್ನು ಈ ಟೈಪ್ ಒಳಗೆ ಕೊಟ್ಟಂತಹ ಅವರು ಯಾವ ವಾರ ಕೊಟ್ಟಿರ್ತಾರೆ ಇಂದು ಅಂಥೇಳಿ ಆ ವಾರವನ್ನು 0 ಬರ್ಕೊಂಡು ನೆಕ್ಸ್ಟು ಸೀರಿಯಲ್ಲಾಗಿ ನಾವು ಬರ್ಕೊಂಡು ಹೋಗಬೇಕು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಸೊ ಇಲ್ಲಿ ಬಂದಂತಹ ನಮ್ಮ ಶೇಷ ಎಷ್ಟದ? 5 ಅಂತಂದ್ರೆ 5 ಇದ್ದಲ್ಲಿ ಯಾವುದದ? ಶನಿವಾರ ನಮ್ಮದು ಸರಿಯಾದ ಉತ್ತರವಾಗಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿರಿ. ಥರ್ಡ್ ಪ್ರಶ್ನೆ ಏನದ? ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಹಣ್ಣುಗಳಿವೆ. ಎಷ್ಟದಾವ ಗೊತ್ತಿಲ್ಲ ನನಗೆ, ಆದರೆ ಅದವನ್ನು 40 ಸೇಬು ಹಣ್ಣು 40ರಷ್ಟು ಮಾರ್ತಾನೆ. ಅವನ ಹತ್ರ ಈಗ 100% ಇತ್ತಂದ್ರೆ 40ರಷ್ಟು ಮಾರಿದ ಮೇಲೆ ಎಷ್ಟು ಉಳಿತು? 60% ಅವನ ಹತ್ರ ಉಳಿತು. ಅಂದ್ರೆ ಅವ್ರು ಏನು ಹೇಳ್ತಾರೆ? ಅವನ ಹತ್ತಿರ ಇನ್ನೂ 420 ಸೇಬುಗಳಿದ್ದರೆ ಮೂಲತಃ ಅವನ ಹತ್ತಿರ ಎಷ್ಟು ಹಣ್ಣುಗಳಿದ್ದು? ಈಗ ಎಷ್ಟು ಹಣ್ಣು ಗೊತ್ತಿಲ್ಲ. ಆ 60%ದು ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿದ್ರೆ ನಮಗೇನಾಗುತ್ತೆ ಹೇಳ್ರಿ? ಟೋಟಲ್ಲು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ಒಟ್ಟು ಹಣ್ಣುಗಳು ನಮಗೆ ಬಂದಂಗೆ. ಈ ಎಕ್ಸನ್ನು ಇಲ್ಲೇ ಇಟ್ಕೋರಿ. 420 60% ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನು ಬಂತು? 100 ಡಿವೈಡೆಡ್ ಬೈ 60. ಅಂದ್ರೆ ಈ 60% ನಾವು ಹೆಂಗೆ ಬರಿತೀವಿ? 60 ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಓಕೆ, ಸಿಂಪ್ಲಿಫೈ ಮಾಡಿರಿ. ಈ 0 6 1 6 7 47 7 × 100 ಅಂತಂದ್ರೆ 700 ಸೇಬುಗಳು ಅವನ ಹತ್ತಿರ ಸ್ಟಾರ್ಟಿಂಗಲ್ಲಿರುವಂತಹ ಒಟ್ಟು ಹಣ್ಣುಗಳಾಗಿರುವಂಥದ್ದು. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಯಾಕಂತಂದ್ರೆ ಪ್ರತಿ ಸಲ ನಿಮ್ಗೆ ಗೊತ್ತಿದ್ದಂಗೆ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತದೆ. ಈ ಸಲ ನೋಡಿರಲ್ಲ, ಎಷ್ಟೋ ಅಪ್ಲಿಕೇಶನ್ಗೆ ಎಷ್ಟೋ ಜನ ಹಾಕಿದ್ದಾರೆ, PhD ಮುಗಿದವರು ಹಾಕಿದ್ದಾರಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಲಕ್ಷ್ಯ ಕೊಟ್ಟು ಸ್ವಲ್ಪ ಮಾಡ್ಕೊಂಡ್ರೆ ಈ ಸಲ ಜಾಬ್ ನಿಮ್ಮದು ಆಗೇ ಆಗುತ್ತೆ. ಓಕೆ, ಡನ್. ನೆಕ್ಸ್ಟು, ಒಂದು ಧನಾತ್ಮಕ ಸಂಖ್ಯೆಯನ್ನು, ಅದು ಎಷ್ಟದ ಗೊತ್ತಿಲ್ಲ, ಎಕ್ಸು ಸಂಖ್ಯೆಯನ್ನು 17ಕ್ಕೆ ಹೆಚ್ಚಿಸಿದಾಗ ಅದಕ್ಕೆ 17 ಕೂಡಿಸಿದ್ರೆ ಅದು ಏನಾಗುತ್ತಂದ್ರೆ ಪರಸ್ಪರ 60 ಪಟ್ಟು ಸಮನಾಗಿರುತ್ತದೆ. ಸಂಖ್ಯೆಯ 60 ಪಟ್ಟು ಅಂತಂದಾಗ ಈ ಸಂಖ್ಯೆಯ 60 ಪಟ್ಟು ಅಂತಂದ್ರೆ 60 ಡಿವೈಡೆಡ್ ಬೈ ಎಕ್ಸ್, ಅದರದ್ದು 60 ಪಟ್ಟು ಅದ. ಓಕೆ, ಎಕ್ಸ್ನ 60 ಪಟ್ಟು. ನೆಕ್ಸ್ಟ್ ಎಕ್ಸ್ ಅದು ಎಷ್ಟದು ಗೊತ್ತಿಲ್ಲ, ಅದಕ್ಕಿಂತ 60 ಹೆಚ್ಚದ, ಅದು ಇಷ್ಟ. ಓಕೆ, ಈ ಎಕ್ಸನ್ನು ಈ ಕಡೆ ಕರ್ಕೊಂಬರ್ರಿ, ಎರಡೂ ಕಡೆ. ಓಕೆ, ಎಕ್ಸನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಯಿತು? ಎಕ್ಸ್ ಇಂಟು ಎಕ್ಸ್, ಎಕ್ಸ್² ಪ್ಲಸ್ 17 ಪ್ಲಸ್ ಎಕ್ಸ್ ಅಂದರೆ 17x, ಆಮೇಲೆ ಮೈನಸ್ ಈ ಕಡೆ ಬಂತಂದ್ರೆ 65. ಇದೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ನನಗೆ ಇದನ್ನು ಡಿವೈಡ್ ಮಾಡ್ಕೊಂಡು ಹೆಂಗಾಯಿತು? ಎಕ್ಸನ್ನು ಹೊರಗೆ ಇಟ್ಕೊತೀವಿ, ಒಳಗಡೆ ಎಕ್ಸ್ ಮೈನಸ್
20 ಅಂತಂದ್ರೆ ನಮ್ಗೆ ಹೆಂಗೆ ಡಿವೈಡ್ ಮಾಡ್ಕೋಬೇಕಂತಂದ್ರೆ ಯಾವುದೇ ಎರಡು ಸಂಖ್ಯೆಗಳನ್ನು ನಾನು ಸಪ್ರೇಟ್ ಮಾಡ್ಕೊಂಡ್ರೆ ಅದನ್ನು ಕೂಡಿಸಿದ್ರೆ ನನಗೆ ಎಷ್ಟು ಬರಬೇಕು 17 ಬರಬೇಕು. ಇಂಟು ಮಾಡಿದ್ರೆ ಎಷ್ಟು ಬರಬೇಕು 60 ಬರಬೇಕು. ಅಂದರೆ x-20 ಹಾಗೂ ಇನ್ನೊಂದು x+20 ಹಾಗೂ x-3 ಗೊತ್ತಾಯ್ತು ನಾ ಹೇಳೋದು. ಈಗ x-3 ಅಂತೇಳಿ ನಾವು ಹೊರಗಡೆ ತೆಗ್ದೀವಿ ಅಂದ್ರೆ ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ನಮಗೆ ಇವೆರಡೂ ನಾವು ಕಾಮನ್ ಆಗಿ ನಾವು ತೆಗೆದಿದ್ದೀಗ ಅಂದ್ರೆ x-20 x-3 ನಮಗೆ ಎರಡು ಕಾಮನ್ ಆಬ್ಜೆಕ್ಟ್ಸ್ ಅದು ಅಂದ್ರೆ ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡ್ರಿ, x ಈಸ್ ಈಕ್ವಲ್ ಟು ಈ 20ಯನ್ನು ಈಕ್ವಲ್ ಟುದಿಂದ ಆ ಕಡೆ ಕಳಿಸಿದ್ರೆ -20, x ಈಸ್ ಈಕ್ವಲ್ ಟು 3ಯನ್ನು ಆ ಕಡೆ ಕಳಿಸಿದ್ರೆ +3. ಇಲ್ಲಿ ಒಂದು ಮೈನಸ್ ಒಳಗೆ ಬರುತ್ತೆ, ಒಂದು ಪ್ಲಸ್ ಒಳಗೆ ಬರುತ್ತೆ. ನಾವು ಕನ್ಸಿಡರ್ ಮಾಡೋದು ಯಾವಾಗಲೂ ಪ್ಲಸ್ ವ್ಯಾಲ್ಯೂ ಅಂದ್ರೆ ಆ ಎಕ್ಸ್ ವ್ಯಾಲ್ಯೂ ಎಷ್ಟು 3. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಸರಾಸರಿ ಮೇಲೆ ಅದ ನೋಡ್ರಿ ಪಿ ಮತ್ತು ಕ್ಯೂ ಇಲ್ಲಿ ಇಬ್ಬರು ಅದಾರ. ಇವ್ರದ್ದು ಸರಾಸರಿ ಅಂತಂದ್ರೆ ಇಬ್ಬರು ಅದಾರ. ಅವ್ರದ್ದು ಎಷ್ಟದ ವ್ಯಾಲ್ಯೂ 5050 ಅಂತಂದ್ರೆ ಟೋಟಲ್ ನನಗೆ 10,100 ಆಯಿತು. ನೆಕ್ಸ್ಟು ಕ್ಯೂ ಮತ್ತು ಆರ್ ಅಂತಂದ್ರೆ ಅವರು ಇಬ್ಬರು ಅದಾರ. ಅವ್ರದ್ದು ಎಷ್ಟದ 6,250 ಅಂತಂದ್ರೆ ಇದು ಒಂದು 6 ಅಂದರೆ 12,500 ಆಯಿತು. ನೆಕ್ಸ್ಟು ಬರುವಂಥದ್ದು ಪಿ ಮತ್ತು ಆರ್ ಅಂತದ. ಇಲ್ಲಿ ಕೂಡ ಇಬ್ಬರು ಅದಾರ. ಇಲ್ಲಿ ಟೋಟಲ್ ಎಷ್ಟಾಯಿತು ಒಬ್ಬರದು ಅಂದರೆ ಇಬ್ಬರದು ಇಂಟು 5,200 ಅಂದರೆ 10,400. ಟೋಟಲ್ ಇಲ್ಲಿ ಒಂದು ವಿಚಾರ ಏನು, ಇಲ್ಲಿ ಎರಡೆರಡು ಸಲ ಎಲ್ಲರೂ ಅದಾವೆ. 2 ಸಲ ಪಿ ಕ್ಯೂ ಆರ್ ಅಂತೇಳಿ 2 ಸಲ ಅಂದಾಗ ಇದಕ್ಕೆ ಟೋಟಲ್ ಆ್ಯಡ್ ಮಾಡಿದ್ರೆ 33,000 ಬಂತು. ಆದರೆ ನನಗೆ ಟೋಟಲ್ ಬರೀ ಸಿಂಪಲ್ಲಾಗಿ ಪಿ ಕ್ಯೂ ಆರ್ ಅಷ್ಟು ಬೇಕಾಗಿತ್ತು ಅಂತಂದ್ರೆ ಈ ಎರಡನ್ನು ಆ ಕಡೆ ಕಳಿಸಿದ್ರೆ ನನಗೆ 33,000 / 2 ಅಂತಂದರೆ ಎಷ್ಟು ಬಂತು 16,500 ಬಂತು. ಆದರೆ ನನಗೆ ಬೇಕಾಗಿದ್ದು ಪಿ ಬೇಕಾಗಿತ್ತು ಅಂದರೆ ಪಿ ಕ್ಯೂ ಆರ್ ಒಳಗೆ ಕ್ಯೂ ಮತ್ತು ಆರ್ ಮೈನಸ್ ಮಾಡಿದರೆ ನನಗೆ ಆನ್ಸರ್ ಸಿಗುತ್ತೆ. ಪಿ ಮತ್ತು ಕ್ಯೂ ಮತ್ತು ಆರ್ದು ಎಷ್ಟಿದೆ 12,500 ಮೈನಸ್ ಮಾಡ್ಕೊಂಬಿಡ್ರಿ. ಅಂದರೆ ಎಷ್ಟಾಯಿತು 4,000 ಅವ್ರದ್ದು ಯಾರ್ದು ಪಿದು ಬಂತು. ಕ್ಯೂ ಮತ್ತು ಆರ್ ಹೋಯಿತು, ಉಳಿದದ್ದು ಎಷ್ಟು ಪಿ. ಅಂದರೆ ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನು, ಸರಾಸರಿ ಮೇಲೆ ಬರುವಂಥದ್ದು. ನೆಕ್ಸ್ಟ್ ಕ್ವಶನನ್ನು ನೋಡಿರಿ ಏನದ, 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ 3 ಎಷ್ಟದರ 7 ಪುರುಷರು ಹಾಗೂ 6 ಮಹಿಳೆಯರು 7 6 ಇವರಿಂದ ಫಸ್ಟಿಗೆ ನಮಗೆ ಎಷ್ಟು ಸೆಲೆಕ್ಟ್ ಮಾಡಂದ್ರೆ ಒಂದೊಂದೊಂದು ಬರ್ಕೊತ ಹೋಗ್ತೀನಿ ನೋಡಿರಿ ನಾನು. 7 ಪುರುಷರು ಮತ್ತು 6 ಇವರು ಮೇನ್ ನಮಗೆ ಇದ್ದದ್ದು. ಅದರಲ್ಲಿರುವಂಥದ್ದು ಎಷ್ಟು ಸೆಲೆಕ್ಟ್ ಮಾಡಂದ್ರೆ 5 ವ್ಯಕ್ತಿಗಳನ್ನು ನಾನು ಸೆಲೆಕ್ಟ್ ಮಾಡ್ಬೇಕು. ಹೆಂಗಂತಂದ್ರೆ ಫಸ್ಟಿಗೆ ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಲೇಬೇಕು. ಅಂದ್ರೆ 3ಕ್ಕಿಂತ ಕಮ್ಮಿ ಇರಬಾರ್ದು ಅಂದಂಗೆ. ಅಂದ್ರೆ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ನೋಡ್ಕೊತೀವಿ. ಟೋಟಲ್ ನಮಗೆ 7 ಪುರುಷರು ಮೇಲು 6 ವುಮನ್ಸ್ ಅದಾರ. ಟೋಟಲ್ ನನಗೆ 5 ಜನ ಇರಬೇಕು ಒಂದು ಗುಂಪೊಳಗೆ. ಹಂಗಿದ್ದಾಗ ಎಷ್ಟು ನಾವು ಮಾಡ್ತೀವಿ ನೋಡ್ಕೊತೀವಿ. ಫಸ್ಟಿಗೆ ನೋಡಿರಿ, ಒಂದೇದು 7C3 × 6C2 ಒಂದಾಯಿತು, ಹೌದಾ. ನೆಕ್ಸ್ಟ್ ಇನ್ನೊಂದು ಏನು ಬರ್ಬೋದು 7C4 ಕನಿಷ್ಠ 3 ಇರಬೇಕು. 3 ಆದಮೇಲೆ 4 ತೊಗೋಬೋದು ನಾನು. ಆಮೇಲೆ ಇದು ಒಂದಾಯಿತು. ನೆಕ್ಸ್ಟು 7C5 × 6C0 ಇನ್ನು ಮುಂದೆ ಹೋಗುವಂಗಿಲ್ಲ, ಯಾಕಂದರೆ 0 ಬಂತು. ಅಂದ್ರೆ ನೆಕ್ಸ್ಟ್ ಇದ್ರದ್ದು ವ್ಯಾಲ್ಯೂ ಎಷ್ಟು ಬಂತು 7C3 ಅಂತಂದ್ರೆ 35, ಹೌದಾ. 35 × 15 ಅಂದರೆ ಎಷ್ಟು ಬಂತು 525 ಬಂತು. ನೆಕ್ಸ್ಟ್ದು 35 × 6 ಅಂತಂದ್ರೆ 210. ನೆಕ್ಸ್ಟು 21 × 1 ಅಂತಂದ್ರೆ 21. ಆ್ಯಡ್ ಮಾಡಿ ಟೋಟಲು 756 ವಿಧಗಳಲ್ಲಿ ನಾವು ಜೋಡಿಸ್ಬೋದು. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ನು, 6 ಗಂಟೆಗಳು ಒಂದೇ ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. ಕ್ರಮವಾಗಿ 2,
2, 4, 6, 8, 10 ಮತ್ತು 12 ಮಧ್ಯಂತರದ ಶಬ್ದ ಮಾಡುತ್ತವೆ. ಈ 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಮಾಡುತ್ತವೆ ಅಂತಂದಾಗ ಇವುಗಳಲ್ಲಿ ಏನು ಮಾಡ್ಬೇಕು, ನಾನು ಲ ಸ ತೆಗಿಬೇಕು. ಲ ಸ ಎಷ್ಟು ಬರ್ತೈತಪ್ಪ ಅಂತಂದ್ರೆ 120 ಬಂತು. 120 ಸೆಕೆಂಡುಗಳಲ್ಲಿ ಕೊಟ್ಟಾರಂದರೆ ಇದು ಸೆಕೆಂಡುಗಳಲ್ಲಿ ಆದಮೇಲೆ ಅವರು ನಿಮಿಷಗಳಲ್ಲಿ ಕೇಳ್ಯಾರಂತಂದ್ರೆ ಈ 120 ಸೆಕೆಂಡ್ ಅಂತಂದ್ರೆ 2 ನಿಮಿಷಕ್ಕೆ ಎಷ್ಟು ಸಲ ಬಾರಿಸ್ತತಿ, 1 ಸಲ ಎಟ್ ಎ ಟೈಮ್ ಬಾರಿಸ್ತಾವೆ. ಅಂದ್ರೆ 30 ನಿಮಿಷಕ್ಕೆ ಎಷ್ಟಾಯಿತು, ಇಲ್ಲಿ 2 ಇದ್ದದ್ದು 1 ಆಗೈತನ, 30 ಇದ್ದದ್ದು ಅದರ ಅರ್ಧ ಅಂದ್ರೆ 15 ಬಾರಿ ಆನ್ಸರ್ ನಮ್ಮದು. 15 ಬಾರಿ ಅಂತಂದ್ರೆ ಫೈನಲ್ ಆನ್ಸರ್ ಅಲ್ಲ, ತಲೆಗೆ ಇಟ್ಕೊಂಬಿಡ್ರಿ. 15 ಬಾರಿ ಅಂತಂದಾಗ ಇದಕ್ಕೆ ನಾವು 15 ಪ್ಲಸ್ 1 ಮಾಡ್ತೀವಿ. ಯಾಕಂದ್ರೆ ಈ 1 ಏನಾಗಿರುತ್ತಂದ್ರೆ ಸ್ಟಾರ್ಟಿಂಗ್ ಒಂದು ಸಲ ಬಾರಿಸಿರುತ್ತಲ್ಲ, ಅದನ್ನು ನಾವು ಕೌಂಟ್ ಮಾಡಿರಂಗಿಲ್ಲ. ಯಾವುದು ಸ್ಟಾರ್ಟಿಂಗ್ದೊಂದು ಅಂದರೆ ಟೋಟಲ್ ಎಷ್ಟಾಯಿತು, 16 ಬಾರಿ. ಆಪ್ಷನ್ ಒಳಗೆ 15 ಅದ, ಆದರೆ ನಮಗೆ ಸರಿಯಾದ ಉತ್ತರ ಯಾವುದು, 16. ನೆಕ್ಸ್ಟ್, ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವಂತಹ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾರಿ. ನೋಡಿರಿ, 6 ಟೋಟಲ್ 6 ಅದಾವೆ. 270 ಬಾಟ್ಲಿಗಳನ್ನು ಉತ್ಪಾದಿಸ್ತಾವೆ. ಅಂದರೆ ಒಂದು ಎಷ್ಟು ಮಾಡ್ತಾವ್ರಿ, ಫಸ್ಟಿಗೆ ಅದನ್ನು ಕಂಡಿಡ್ರಿ. 270 ಡಿವೈಡೆಡ್ ಬೈ 6 ಅಂದ್ರೆ 1 ಅಂದ್ರೆ 45 ಬಂತು. ಹೌದಾ? 6 4 24, 6 5 30, ಟೋಟಲ್ 45. ಎಷ್ಟು ಪರ್ ಮಿನಿಟ್ ಒಳಗೆ ಬಾಟಲ್ ರೆಡಿ ಆಗೋದು, ಯಾವುದು ಪರ್ ಮಿನಿಟ್ ಒಳಗೆ ರೆಡಿ ಆಗೋದು. ಈಗ ಅವೇನು ಕೇಳ್ತಾನ, ಅಂಥವು ಇದೇ ಥರದ 10 ಯಂತ್ರಗಳದಾವೆ. ಅಂದ್ರೆ 45 ಮಾಡಿದ್ರೆ ಅಂಥ 10 ಯಂತ್ರ ಅಂದರೆ ಎಷ್ಟದು, 450 ಅದು. 450 ಎಷ್ಟಕ್ಕಿದೆ, 1 ನಿಮಿಷಕ್ಕೆ ಅದು. ಹೌದಾ? 1 ನಿಮಿಷಕ್ಕೆ. ಹಾಗಾದ್ರೆ ಅವೇನು ಕೇಳ್ತಾನ, 4 ನಿಮಿಷಕ್ಕೆ ಎಷ್ಟು ಅಕ್ಕವ ಅಂದ್ರೆ 1 ನಿಮಿಷಕ್ಕೆ ಅಂದ್ರೆ 450 ಅಂದ್ರೆ 4 ನಿಮಿಷಕ್ಕೆ ಅಂದ್ರೆ ಇಂಟು 4 ಮಾಡಿರಿ, 1800 ರೆಡಿ ಮಾಡಬಹುದು. ಎಷ್ಟು, 1800. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಚೌಕದ ಬದಿಯನ್ನು ಅಳೆಯುವಾಗ 2% ಅಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಎಷ್ಟು, 2%. ಅಂದ್ರೆ ನಮ್ಮದು ಚೌಕದ ಎಷ್ಟು ಅದರ ಪ್ರದೇಶ ಅಂದಾಗ ಏರಿಯಾ ಆಗುತ್ತೆ. ಏರಿಯಾ ಈಕ್ವಲ್ ಟು A² ಅಂಥೇಳಿ ಮಾಡ್ತೀವಿ. ಅದರದ್ದು ಎಷ್ಟು ಹೆಚ್ಚು ಮಾಡಿದ್ರೆ 2%. ಅಂದ್ರೆ ಫಸ್ಟಿಗೆ ಇನ್ಕರೆಕ್ಟ್ ಅದ. ನಮಗೆ ಇನ್ಕರೆಕ್ಟ್ ಸೈಡ್ ಅಂದರೆ ಎಷ್ಟು ಅದ, ಎಕ್ಸ್ ಅದ. ಅದರದ್ದು 2 ಕರೆಕ್ಟ್ ತಪ್ಪು ಮಾಡ್ಯಾರಂದ್ರೆ 2x ಡಿವೈಡೆಡ್ ಬೈ 100 ಅಂತಂದಾಗ ಟೋಟಲ್ ಎಷ್ಟಾಯಿತು, 1 ಪ್ಲಸ್ 0.2x. ಹೌದಾ? ಮಾಡಿದ್ರಿ. ಈಗ ನನಗೆ ಇದ್ರದ್ದು A² ಮಾಡಿದರೆ ಏನಾಗುತ್ತೆ ರೀ, ಸ್ಕ್ವೇರ್ ಅಂದ್ರೆ ಇದು A ಬಂತು ನಂದು, ಇದು ವ್ಯಾಲ್ಯೂಸ್ 1.02x² ಅಂದಾಗ ಎಷ್ಟು ಬಂತು, ಟೋಟಲು 1.0404x² ಬಂತು. 1 ಇದು ವ್ಯಾಲ್ಯೂಸ್. ಹೌದಾ? ನೆಕ್ಸ್ಟ್ ನನಗೆ ಕರೆಕ್ಟ್ ಏರಿಯಾ ಏನದ ರೀ, ಕರೆಕ್ಟ್ ಇದ್ದದ್ದು ನಂದು x² ಅದ. ಹೌದಾ? x² ಅದ ಕರೆಕ್ಟ್ ಇದ್ದದ್ದು. ಹಾಗಾದ್ರೆ ಪರ್ಸೆಂಟೇಜ್ ಆಫ್ ಎರರ್ ಕಂಡುಹಿಡಿಬೇಕು. ಎರರ್ ಅಂತಂದ್ರೆ ಎಷ್ಟು ಮಿಸ್ಟೇಕ್ ಆಗೈತಿ ಅಂತೇಳಿ ಕಂಡುಹಿಡಿಬೇಕು. ಅಂದರೆ ಏನು ಬಂತು, ಟೋಟಲ್ಲು ತಪ್ಪಾಗಿದ್ದು 0404x². ಇದ್ರೊಳಗೆ ನಂದು ಕರೆಕ್ಟ್ ಇದ್ದಿದ್ದು ತೆಗೆದು ಬಿಡ್ರಿ, ಎಷ್ಟು ಎರರ್ ಬಂದದ್ದು ಗೊತ್ತಾಗ್ಬಿಡುತ್ತೆ. ಡಿವೈಡೆಡ್ ಬೈ x² ಇಂಟು 100. ಮುಗಿತಾ? ಈ ಕ್ಯಾಲ್ಕುಲೇಷನನ್ನು ಮಾಡಬೇಕು. ಫಸ್ಟಿಗೆ ಇಲ್ಲಿ 1, ಇಲ್ಲಿ x² ಅದ, ಇದ್ರಾಗ ಹಿಂದೆ 1 ಇರ್ತೈತಿ. 1 ಇದ್ರಾಗ ಮೈನಸ್ ಮಾಡ್ಕೊಂಡು ಎಷ್ಟು ಬಂತು, 0.0404x² ಡಿವೈಡೆಡ್ ಬೈ x² ಇಂಟು 100. ಹೌದಾ? ಈಗ ಈ x² ಹೋಯಿತು. ಬರೀ ಎಷ್ಟು ಉಳಿತು ನಂದು, 0.0404 ಇಂಟು 100 ಉಳಿತು ಅಂತಂದ್ರೆ 4.04% ನಮ್ದು ಏನು ಬಂತು, ಟೋಟಲ್ ತಪ್ಪಾಗಿರುವಂತಹ ಏರಿಯಾ ಬಂತು. ಅಂದ್ರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಸ್ವಲ್ಪ ಸಿಂಪಲ್ ಆಗಿರ್ತಾವೆ ಕ್ವಶನ್, ಆದ್ರೆ ಅವುಗಳನ್ನ ಮಾಡುವಂಥ ಮೆಥಡ್ ಕೂಡ ನೋಡಬೇಕಾಗತ್ತೆ. ಓಕೆ, ನೆಕ್ಸ್ಟ್
ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳಲ್ಲಿ 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳುಹಿಸಲಾಯಿತು. ಎ ಟು ಬಿ ಎಷ್ಟು ಕಳಿಸಿದಾಯಿತು? ಫಸ್ಟಿಗೆ ಅದನ್ನು ಬರೀನು. ಎ ಟು ಬಿ 10 ವಿದ್ಯಾರ್ಥಿಗಳ ಕಳಿಸಿದರು. ನೆಕ್ಸ್ಟ್ ಒಂದೇ ಆಗಿರುತ್ತದೆ ಮತ್ತು ಬಿ ಇಂದ ಎಗೆ 20 ವಿದ್ಯಾರ್ಥಿ ಕಳಿಸಿದರು. ಬಿ ಇಂದ ಎಗೆ ಬಿ ಟು ಎ ಎಷ್ಟು ಬಂತು? ಇದು 20 ಆಯಿತು. ಹಾಗಾದ್ರೆ ಎ ಮತ್ತು ಬಿ ನಾವು ಫಸ್ಟಿಗೆ ಈಗ ಕಂಪೇರ್ ಮಾಡಬೇಕು. ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ಸಂಖ್ಯೆಗಳಿಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳ್ಯಾರ. ಫಸ್ಟಿಗೆ ಈಕ್ವೇಷನನ್ನು ನೋಡಿರಿ. ಎ ಮೈನಸ್ 10 = ಬಿ ಪ್ಲಸ್ 20. ಇದು ಈಕ್ವೇಷನ್ 1 ಅಂತಂದಾಗ ನಾವು ಇದನ್ನು ಈಕ್ವೇಷನ್ ಎ ಮೈನಸ್ ಬಿ = 20 ಅಂತೇಳಿ ಬರಿಬೋದು. ಹೌದಾ? 20 ಅಂತ ಬರಿಬೋದು. ಸಾರಿ, ಬಿ ಪ್ಲಸ್ 10 ಐತಿ. ಓಕೆ, 20 ಇದು ಈಕ್ವೇಷನ್ 1 ಆಯಿತು. ನೆಕ್ಸ್ಟ್ ಈಕ್ವೇಷನ್ 2 ಅನ್ನು ನಾನು ಬರಿತೀನಿ. ನೆಕ್ಸ್ಟು ಈಕ್ವೇಷನ್ 2 ಏನದ ನೋಡ್ರಿ. ಎ ಪ್ಲಸ್ 20 = 2 ಟೈಮ್ಸ್ ಆಫ್ ದ್ವಿಗುಣ ಅಂತಂದ್ರೆ ಬಿ ಮೈನಸ್ 20 ಅಂದಾಗ ಎ ಮೈನಸ್ 2b = ಇದು 40 ಅಂದ್ರೆ ಆ ಕಡೆ 20 ಬಂದ್ರೆ 60 ಮೈನಸ್ 60. ಇದು ಸೆಕೆಂಡ್ ಈಕ್ವೇಷನ್. ಇದು ಒಂದನೇದು, ಇದು ಎರಡನೇದು. ಈ ಎರಡನೇದ್ರಾಗ ಒಂದನೇ ಈಕ್ವೇಷನ್ ಮೈನಸ್ ಮಾಡಬೇಕು. ಅಂದ್ರೆ ಈಕ್ವೇಷನ್ 2 ಮೈನಸ್ 1 ಮಾಡಬೇಕು. ಅಂದರೆ ಏನು ಬರುತ್ತೆ ಅಂತೇಳಿ ನೋಡಿರಿ. ಅಂದಾಗ ಏನು ಬಂತು? ಎ ಮೈನಸ್ ಬಿ ಮೈನಸ್ ಎ ಪ್ಲಸ್ 2b = 20 ಪ್ಲಸ್ 60. ಇದು ಈಕ್ವೇಷನ್ ನಾನು ಸಫಲ್ ಮಾಡಿಕೊಂಡು ಮೈನಸ್ ಮಾಡಿದಾಗ ಇಲ್ಲಿ ಎ ಪ್ಲಸ್ ಎ ಮೈನಸ್ ಎ ಹೋಯಿತು. ಈ ಪ್ಲಸ್ ಮೈನಸ್ ಬಿದಾಗ ಪ್ಲಸ್ 2ದಾಗ ಅಂದರೆ 2 ಹೋಯಿತು, ಬರೀ ಬಿ ಉಳಿತು. ಎರಡರಾಗ ಒಂದು ಹೋದ್ರೆ ಒಂದು ಬಿ ಉಳಿತು. 20 ಪ್ಲಸ್ 80 60 ಅಂದರೆ 80 ಆಯಿತು. ಇದು ಬಿ ವ್ಯಾಲ್ಯೂ ಬಂತು. ಇದನ್ನು ಒಂದು ಈಕ್ವೇಷನ್ ಹಾಕ್ಬೇಕು ತಾನು. ಎ ಮೈನಸ್ ಬಿ = 20 ಅದ ಅಂತಂದ್ರೆ ಎ ಮೈನಸ್ 80 = 20 ಅಂತಂದ್ರೆ ಎ = 80 ಕಡೆ ಕಳಿಸಿದ್ರೆ ಎಷ್ಟಾಯಿತು? 100. ಅಂದ್ರೆ ಎ ವ್ಯಾಲ್ಯೂ ನಂದು ಎಷ್ಟು ಬಂತು? 100. 100. ಆಪ್ಷನ್ ನಂಬರ್ ಬಿ ಅಲ್ಲ, ಸಿ ಸರಿಯಾದ ಉತ್ತರ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಆದರೆ ಕೊಟ್ಟಂತಹ ಕ್ವಶನನ್ನು ಈಕ್ವೇಷನಲ್ಲಿ ಬರೆಯುವಂಥದ್ದು ಭಾಳಷ್ಟು ಮುಖ್ಯ. ಡನ್. ನೆಕ್ಸ್ಟ್ ಕ್ವಶನ್. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾರ್ಮಲ್ ಪೀಪಲ್ಸ್ ಅಂದರೆ ಪೊಲೀಸ್ ಮತ್ತು ಪಬ್ಲಿಕ್ ನಡುವೆ ಅನುಪಾತ ಎಷ್ಟದ? 3:11 ಅದ. ಅವರಲ್ಲಿ ಪೊಲೀಸರು ಎಷ್ಟು ಅದಾರ ಅಂದ್ರೆ 36 ಅದ. ನಗರದ ನಾಗರಿಕರು ಎಷ್ಟು ಅದಾರ ಅಂತಂದ್ರೆ ಇಲ್ಲಿ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 3 1 3 2 12 ಇಂಟು ಮಾಡ್ಯಾರ. ಇದಕ್ಕೂ 12 ಇಂಟು ಮಾಡಿಬಿಡ್ರಿ. ಎಷ್ಟು ಬಂತು? 120 ಅಂದರೆ 12 140 ಅಂದರೆ 242. ಆಪ್ಷನ್ ನಂಬರ್ ಸೆಕೆಂಡ್ ಇಸ್ ರೈಟ್. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ, 1 ನಿಮಿಷಕ್ಕೆ ಡಬಲ್ ಆಗುತ್ತೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ತಗೋತತಿ ಅಂತೇಳಿ. ದ್ವಿಗುಣಗೊಳ್ಳುತ್ತದೆ ಅಂತಂದ್ರೆ ನೋಡ್ರಿ, ಆ ಕಪ್ ಇದ್ದದ್ದು ಫುಲ್ ಆಗಬೇಕಂತಂದ್ರೆ 72 ನಿಮಿಷ ಆಗುತ್ತೆ. ಆದ್ರೆ ಡಬಲ್ ದ್ವಿಗುಣಗೊಳ್ಳೋದು. ಇದ್ರ ದ್ವಿಗುಣ ಅಂದ್ರೆ ಇದ್ರ ಅರ್ಧ ಎಷ್ಟಾಗೈತಿ? 71 ನಿಮಿಷಕ್ಕನ ಇದ್ರದ್ದು ಫುಲ್ ಇದ್ದದ್ದು ಅರ್ಧ ಆಕತಿ. ಅರ್ಧ ಇದ್ದದ್ದು ಎಷ್ಟು ಕೇಳ್ಯಾರವರು? ಕಾಲು ಭಾಗ ತುಂಬಲು ಎಷ್ಟು ಅಂತಂದ್ರೆ ಮತ್ತೊಂದು ನಿಮಿಷ. 1 ನಿಮಿಷಕ್ಕೆ ಡಬಲ್ ಆಕತ್ತಂದ್ರೆ ಇದು 70 ಆಯಿತು. ಅಂದ್ರೆ 70 ನಿಮಿಷಗಳಲ್ಲಿ ನಮ್ದು ಅದು ಕಾಲು ಭಾಗಕ್ಕೆ ಬರುತ್ತೆ. ವೆರಿ ಸಿಂಪಲ್. ಅಂದ್ರೆ ಪ್ರತಿ 1 ನಿಮಿಷಕ್ಕೆ ಡಬಲ್ ಆಗೈತಿ. ಡಬಲ್ ಅಂದರೆ ಇಲ್ಲಿ ಕಾಲು ಭಾಗ ಇದ್ದದ್ದು ಅರ್ಧ ಆಯಿತು. ಅರ್ಧ ಇದ್ದ ಡಬಲ್ ಅಂದರೆ ಫುಲ್ ಆಗೈತಿ. ಅಂದರೆ ನಮ್ಮದು ಮಾಡಿರುವಂಥದ್ದು ಕರೆಕ್ಟ್ ಅದ. ವೆರಿ ಇಂಪಾರ್ಟೆಂಟು, ಭಾಳ ಸಿಂಪಲ್, ಟ್ರಿಕ್ಕಿ ಅದ. ನೆಕ್ಸ್ಟ್ ಕ್ವಶನ್.
ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಹೋದನು. ಫಸ್ಟಿಗೆ ಡೈರೆಕ್ಷನಲ್ಲಿ ನಿಮಗೆ ಯಾವುದೇ ಕ್ವಶನ್ ಬಂದ್ರೂ ಫಸ್ಟಿಗೆ ಪ್ಲಸ್ ಮಾರ್ಕ್ ಹಾಕ್ಕೊಂಡು ಈ ದಿಕ್ಕುಗಳನ್ನು ಬರೀಬೇಕು. ಅದೇ ರೀತಿ ಕೆಲವೊಂದು ಯಾವ ದಿಕ್ಕದ ಗೊತ್ತಾಗಲಿಲ್ಲ. ಈಗ ಹೈದರಾಬಾದ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಹೋದಂತಂದ್ರೆ ಕಲಬುರಗಿ ಯಾವ ಕಡೆ ಅಂತಂದ್ರೆ ಕಲಬುರಗಿ ಯಾವ ಕಡೆ ಅದ, ಆಮೇಲೆ ಹೈದರಾಬಾದ್ ಯಾವ ಕಡೆ ಅದ ಅದು ಗೊತ್ತಿರಬೇಕು. ಈ ಕಲಬುರಗಿ ಒಳಗೆ ಹೋಗಿ ನಿಂತ್ರಂದ್ರೆ ನೀವು ಹೈದರಾಬಾದ್ ಯಾವ ಕಡೆ ಐತೆ ಅಂತಂದ್ರೆ ನಿಮಗೆ ಪೂರ್ವಕ್ಕೆ ಬರುತ್ತೆ. ಹೌದಾ? ಪೂರ್ವಕ್ಕೆ ಬಂತಂದ್ರೆ ನಮಗೆ ಡೈರೆಕ್ಷನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಫಸ್ಟಿಗೆ ನೋಡಿರಿ, ಕಲಬುರಗಿಯಿಂದ ನೋಡಿರಿ, ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಕೆಳಗೆ ಬರೀನಿ ಇನ್ನೊಂದು ಸ್ವಲ್ಪ. ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ ಹೋದನು. ಎಷ್ಟು ಹೋದ? 10 ಕಿಲೋಮೀಟ್ರ್ನಷ್ಟು ಹೋದ. ಅಂದರೆ ಇದು ಯಾವ ದಿಕ್ಕು? ಈಸ್ಟ್ ದಿಕ್ಕು. ಪೂರ್ವದ ಕಡೆ ನಮ್ಮದು ಹೈದರಾಬಾದ್ ಅದ. ನೆಕ್ಸ್ಟ್ ಏನ ಇಲ್ಲಿಂದ ಏನು ಹೇಳ್ತಾನೆ? ಮ್ಯಾರಥಾನ್ ಓಡಲು ಪ್ರಾರಂಭಿಸಿದ. ನಂತರ ಅವನ ಎಡಕ್ಕೆ ತಿರುಗಿ, ಅವನು ಎಡಕ್ಕೆ ಅಂದರೆ ಈ ಕಡೆ ನಿಂತಂದ್ರೆ ಇವನು ಎಡಕ್ಕೆ ಈ ಕಡೆ ಆಯಿತು. ಎಡಕ್ಕೆ ತಿರುಗಿ ಎಷ್ಟು ಹೋಗ್ತಾನಂದ್ರೆ ಮತ್ತೆ 10 ಕಿಲೋಮೀಟ್ರ್ ಹೋಗ್ತಾನೆ. ಇದಾದ ಮೇಲೆ ಮತ್ತೆ ಅವನ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ನಷ್ಟು ನಡೆದನು. 5 ಕಿಲೋಮೀಟರ್ನಷ್ಟು ನಡೆದು ಇಲ್ಲಿ ನಿಂತಾನೀಗ. ಹೌದಾ? ಇಲ್ಲಿ ನಿಂತ ನಂತರ ಇವ ಯಾವ ದಿಕ್ಕಿನ ಕಡೆಗೆ ಅದಾನಂತಂದ್ರೆ ಇದು ಯಾವ ದಿಕ್ಕು? ಈ ಕಡೆ ಈಸ್ಟ್, ಅಂದ್ರೆ ಪೂರ್ವ ದಿಕ್ಕಿನ ಕಡೆಗೆ ಅವನು ಈ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಈ ರೀತಿ ಕೂಡ ನಿಮಗೆ ಡೈರೆಕ್ಷನ್ ಮೇಲೆ ಕ್ವಶನ್ಗಳು ಬಂದದ. ಇದು ಲಾಸ್ಟ್ ಟೈಮ್ ಬಂದಂಥ ಪ್ರಶ್ನೆ. ನೆಕ್ಸ್ಟು, ಒಂದು ರೈಲು 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ? ನೋಡಿರಿ, 1 ಗಂಟೆಗೆ 60 ಕಿಲೋಮೀಟರ್. ಇನ್ನು 1 ಗಂಟೆ ಅಂದರೆ ಎಷ್ಟು? 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಹೋಗುತ್ತೆ. ಅವ್ರು ಕೊಟ್ಟಿದ್ದೆಷ್ಟು? 2 ಗಂಟೆ 45 ನಿಮಿಷ. ಅಂದರೆ 2 ಗಂಟೆ ಅಂತಂದ್ರೆ 120 ನಿಮಿಷ ಪ್ಲಸ್ 45 ಅಂತಂದ್ರೆ 165 ನಿಮಿಷ. ನೋಡಿರಿ, 60ಕ್ಕೆ 60 ಆದ್ರೆ 165ಕ್ಕೆ 165 ಕಿಲೋಮೀಟ್ರ್ ಹೋಗಬೇಕು. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಸೊ ಇದು ನಿಮ್ಮದು ಏನಪ್ಪ ಅಂತಂದ್ರೆ ಲಾಸ್ಟ್ ಇಯರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 2024 ಲಾಸ್ಟ್ ಟೈಮಲ್ಲಿ ಬಂದಂತಹ ಸಿವಿಲ್ PC ಅಲ್ಲಿ ಬಂದಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಮಾಡಿರಿ. ಇದು ಲಾಸ್ಟ್ ಮೊಮೆಂಟ್ ಪ್ರಿಪರೇಷನ್ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್.